ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಯಾವ ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ಮನಸ್ಸೊಳಗೆ ಪದೇ ಪದೇ ಅವ್ರು ನೆನಪಾಗ್ತದಾರ, ನಿಮ್ಮ ತಲೆ ಒಳಗೆ ಅವ್ರದ್ದೇ ಯೋಚನೆಗಳು ಬರ್ತದಾವೆ. ಕುಂತರು ನಿಂತರು ಎಲ್ಲಿ ಹೋದರೂ ಅವ್ರ ಬಗ್ಗೆ ಏನೋ ಯೋಚನೆ ಬರ್ತದಾವೆ, ಏನೋ ಒಂದು ಏನಾದರೂ ಒಂದು ಯೋಚನೆ ಬರ್ತದಾವೆ. 24/7 ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ. ನೀವು ಎಲ್ಲೇ ಬ್ಯುಸಿ ಇರ್ರಿ, ಏನೇ ಮಾಡ್ತೀರಿ, ಬಟ್ ಆ ವ್ಯಕ್ತಿ ನಿಮಗೆ ನೆನಪಾಗ್ತಾರೆ. ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವರು ನಿಮ್ಮಂಗೆ ಇಷ್ಟು ಹಗಲು ರಾತ್ರಿ 24/7 24 ತಾಸು ನಿಮ್ಮ ಬಗ್ಗೆನೇ ಏನು ಯೋಚನೆ ಮಾಡ್ತಿದ್ದಾರೋ ಮಾಡಲ್ವೋ, ನಿಮ್ಮ ಬಗ್ಗೆ ಅವ್ರಿಗೆ ಏನು ಭಾವನೆಗಳಿದಾವೋ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂತ ಇವತ್ತು ನೋಡೋಣ ಅಂತ. ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ರೀಡಿಂಗ್ ನೋಡ್ಬೇಕಂತೀರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಬೇಕಾಗ್ತೈತಿ. ಆಮೇಲೆ ವಿಜುವಲೈಸ್ ಮಾಡ್ಕೊಳ್ರಿ, ಕಣ್ಣು ಮುಚ್ಚಿ ಆ ವ್ಯಕ್ತಿನ ನಿಮ್ಮ ಮುಂದೆ ಅದಾರ ಅನ್ನಂಗೆ ನೀವಿಬ್ಬರು ಮಾತಾಡ್ತಿದ್ದೀರಿ ಅಥವಾ ಏನೋ ನಿಮ್ಮಿಬ್ಬರು ಇಂಟ್ರಾಕ್ಷನ್ ನಡೆದೈತೆ ಅನ್ನಂಗೆ ಒಂದು ವಿಜುವಲೈಸ್ ಮಾಡ್ಕೊಳ್ರಿ. ಓಕೆ. ಆಮೇಲೆ ಇಂಪಾರ್ಟೆಂಟ್ ಏನಂದ್ರೆ ಎನರ್ಜಿ ಜೊತೆಗೆ ಅಲೈನ್ಮೆಂಟ್ ಆಗ್ರಿ. ನಿಮ್ಮ ತಲೆ ಒಳಗೆ ಏನೋ ಇತ್ತು, ರ್ಯಾಂಡಮ್ಲಿ ಹಿಂಗೆ ನಾನು ಹಿಂಗೆ ಸುಮ್ಮನೆ ವಿಡಿಯೋ ನೋಡಿದೆ ಏನಂದ್ರೆ ನೀವು ಅದು ಎನರ್ಜಿ ನೀವು ಪಿಕ್ ಮಾಡೋಕ್ಕಾಗಲ್ಲ. ಇದನ್ನ ಅವು ನಿಮ್ಗೆ ರೆಸಲ್ಟ್ ಅನ್ಸಲ್ಲ ಅದು. ಸೊ ವಿಡಿಯೋ ಒಂದು ನಿಮಿಷ ಪಾಸ್ ಮಾಡಿರಿ. ಸೊ ನಾ ಏನು ಹೇಳಿದೆ ವಿಜುವಲೈಸ್ ಮಾಡಿರಿ, ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿರಿ. ಸೊ ಆ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ, ನನಗೆ ಇದ್ರಾಗ ಈ ರೀಡಿಂಗ್ ಒಳಗೆ ನನಗೆ ಒಂದು ಗೈಡೆನ್ಸ್ ಬರಲಿ, ನನಗೇನಾದರೂ ಒಂದು ವಿಷಯಗಳು ತಿಳಿಲಿ ಅಂತಂದು ನೀವು ಈ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ರಿ. ಅಲೈನ್ಮೆಂಟ್ ಅಂದರೆ ಈ ಎನರ್ಜಿ ಜೊತೆಗೆ, ಈ ರೀಡಿಂಗ್ ಜೊತೆಗೆ ನೀವು ಕನೆಕ್ಟ್ ಆಗಬೇಕು. ಆದಾಗ ನಿಮಗದು ಚೆನ್ನಾಗಿ ರೆಸನೇಟ್ ಆಗ್ತೈತಿ. ಓಕೆ. ಸೊ 3 ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಳ್ರಿ. ಓಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ಈ ದಿನ ನಿಮಗಾಗಿ ಕನ್ನಡ ಟ್ಯಾರೋ ರೀಡಿಂಗ್ ತಂದೇನೆ. ಟಾಪಿಕ್ ಆಲ್ರೆಡಿ ಹೇಳ್ದಂಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದು. ಸೊ ನೀವು ಎಲ್ಲಾದರೂ ನಿಖಿತಾ ಟ್ಯಾರೋ, ಡೈಲಿ ಸ್ಪಿರಿಚುವಲ್ ಟ್ಯಾರೋ, ಹೀಲಿಂಗ್ ಗೈಡೆನ್ಸ್ ಇನ್ ಕನ್ನಡ, ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್ಸ್, ಹೀಲಿಂಗ್ ಎನರ್ಜಿ, ಸ್ಪಿರಿಚುವಲ್ ಮೆಸೇಜಸ್ ಅಂತ ಏನಾದರೂ ಹುಡುಕ್ತಿದ್ರಿ ಅಂದ್ರೆ, ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ. ಲೆಟ್ ಅಸ್ ಡೈವ್ ಇನ್ ಟು ಯುವರ್ ಎನರ್ಜಿ. ಓಕೆ. ರಿಟರ್ನ್ ವ್ಯೂವರ್ಸು, ಸಬ್ಸ್ಕ್ರೈಬ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಿ, ಇದೇ ನಿಮ್ಮ ಫಸ್ಟ್ ವಿಡಿಯೋ ಆಗಿ ನೀವು ಇದೇ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರಿ. ನಿಮ್ಮ ಜೀವನಕ್ಕೆ ಏನು ಬೇಕು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಯಾರ್ಯಾರು ಮಾಡ್ಕೊತಿದ್ದೀರಿ ನಿಮ್ಮ ಜೀವನದಾಗ ಆಲ್ರೆಡಿ ಕೆಲವೊಂದು ಚೇಂಜಸ್, ಒಳ್ಳೆ ಚೇಂಜಸ್ ಬರ್ತಿರ್ಬೇಕು. ಸೊ ಯಾರ್ಯಾರಿಗೆ ಬರ್ತೈತಿ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ, ಅವ್ರೂ ಅದನ್ನು ಎನರ್ಜಿ ಹೆಂಗೆ ನಾವು ತೊಗೋಬೇಕು ಜೀವನದಾಗ ಅಂತ ಕಲಿತಾರೆ. ಸೊ ಪ್ಲೀಸ್ ಇದನ್ನು ಕಮೆಂಟ್ ಮಾಡಿರಿ. ನಾವು ಇಷ್ಟಿಂದ ಮಾಡ್ತಾಯಿದ್ವಿ, ನಿಮ್ಮ ರೀಡಿಂಗ್ ಇಷ್ಟಿಂದ ನೋಡ್ತಿದ್ವಿ, ನಾವು ಈ ರೀತಿ ಕಮೆಂಟ್ ದಿನಾನು ಮಾಡ್ತಾಯಿದ್ದೀವಿ, ನಮ್ಮ ಜೀವನದಾಗ ಒಂದು ಇಂಥ ಚೇಂಜ್ ಆಯ್ತು. ಸೊ ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಿ, ಅವರು ನಿಮ್ಮಂಗೆ ಅದೇ ಇಂಟೆನ್ಸಿಟಿಯಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೋಡೋಣ ಭಾವನೆಗಳು ಏನದ ಅಂತ ನೋಡೋಣ. ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ, ಮೋಸ್ಟ್ಲಿ ನಿಮ್ಮಿಬ್ಬರ ಮಧ್ಯೆ ಈಗ ಒಂದು ಸೈಲೆನ್ಸ್ ಬಂದಿರಬೇಕು. ನೀವಿಬ್ಬರ ಬಗ್ಗೆ ಸ್ವಲ್ಪ ಮಾತುಕತೆಗಳು ನಿಂತಿರಬಹುದು. ಕರೆಂಟ್ ಸಿಚುವೇಶನ್ ಈಗ ನಿಮ್ದು, ಹಾಗಾಗಿನೇ ನಿಮ್ಗೆ ಅನ್ನಿಸ್ತೈತೆ ಆ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿರ್ಬೋದು, ನನ್ನ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡ್ತಾರಾ, ಅಥವಾ ನನ್ನ ಬಗ್ಗೆ ಏನೋ ಅವ್ರಿಗೆ ಒಂಥರ ನನ್ನ ನೆನಪೇ ಆಗಲ್ಲ, ಅವ್ರ ಜೀವನಕ್ಕೆ ನಂದು ಏನು ಬೆಲೆನೇ ಇಲ್ಲ, ನನಗೇನಾದ್ರೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಜೀವನದಾಗ ಅಂತೆಲ್ಲ ನಿಮ್ಗೆ ಈಗ ಬಂದಿರ್ಬೇಕು ತಲೆ ಒಳಗೆ. ಯಾಕಂದ್ರೆ ಸ್ವಲ್ಪ ಸೈಲೆನ್ಸ್ ಜೋನಿಗೆ ಹೋಗಿರಿ, ಇಬ್ಬರು ಮಾತುಕತೆ ಇಲ್ಲ ಏನಿಲ್ಲ. ಆ ವ್ಯಕ್ತಿ ನಿಮ್ಮ ಜೊತೆಗೆ ಭಾಳ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿರ್ಬೇಕಂದ್ರೆ ಪೂರ ಮಾತು ಬಿಟ್ಟಿರ್ಬೇಕು. ಒಂದಿಲ್ಲ ಅಂದ್ರೆ ಫಸ್ಟಿಗೆ ಹೆಂಗೆ ಚೆನ್ನಾಗಿ ಭಾಳ ಜೋರು ಹಿಂಗೆ ಹಗಲೆಲ್ಲ ಮಾತಾಡ್ತಿದ್ರೆ, ಸೊ ಈಗ ಅದು ಕಮ್ಮಿ ಆಗಿರ್ಬೋದು ಮಾತುಕತೆಗಳು. ನಿಮಗದು ಫೀಲ್ ಆಗ್ತೈತೆ.
ಆ ವ್ಯಕ್ತಿ ನನ್ನ ಜೊತೆಗೆ ಟೈಮ್ ಕೊಡಕತ್ತಿಲ್ಲ, ಜಾಸ್ತಿ ನನ್ನ ಜೊತೆಗೆ ಮಾತಾಡಕತ್ತಿಲ್ಲ, ಯಾಕೋ ಎಸ್ಕೇಪ್ ಆಗಕ್ಕೆ ನೋಡ್ತಿದಾರ ಅಂತ ನಿಮ್ಗೆ ಅನಿಸಿರ್ಬೋದು. ಸೊ ಇದು ಹಾಗಾಗಿ ನೀವು ಇವತ್ತು ಈ ರೀಡಿಂಗ್ ನೋಡ್ತಿದ್ದೀರಿ. ಸೊ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ? ಎಸ್, ನಿಮ್ಮ ವ್ಯಕ್ತಿದ ಬಗ್ಗೆ, ನಿಮ್ಮ ಭಾವನೆಗಳ ಬಗ್ಗೆ, ನಿಮ್ಮ ಒಂದು ಅಂದ ಚಂದದ ಬಗ್ಗೆ ನೀವು ಚಂದಿದ್ದೀರಿ, ನೋಡೋಕೆ ಚಂದಿದ್ದೀರಿ. ಎಮೋಷ್ನಲಿ ನೀವು ಭಾಳ ಚೆನ್ನಾಗಿ ಕನೆಕ್ಟ್ ಆಗ್ತದಿರಿ. ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗದವು. ಇದೆಲ್ಲ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಯು ಆರ್ ವೆರಿ ಎಮೋಷ್ನಲ್ ಪರ್ಸನ್ ಅಂತ ಅವ್ರಿಗೆ ಅನ್ನಿಸ್ತೈತಿ. ಎಷ್ಟು ಅಂದ್ರೆ ನಿಮ್ಮ ಜೊತೆಗಿದ್ದರೆ ಅಂದ್ರೆ ಖುಷಿಯಾಗಿ ನಿಮ್ಮ ಕಷ್ಟಗಳು ಏನಾರು ಇರಲಿ, ಅವ್ರು ಇನ್ನು ಎದುರಿಗಿದ್ದರೂ ನೀವು ಖುಷಿಯಾಗಿಡೋದು ನಿಮಗೆ ಗೊತ್ತು. ಅಂದ್ರೆ ನಿಮ್ಮ ಕಷ್ಟ, ನಿಮ್ಮ ದುಃಖ ಏನಾರು ಇದ್ರೆ ಅವನ್ನ ನೀವು ಹೆಂಗೆ ಹೈಡ್ ಮಾಡ್ಬೇಕಂತನೂ ಗೊತ್ತು. ಭಾಳ ಸೀಕ್ರೆಟಿವ್ ಆಗದಿರಿ ಅಂತ ನಾನು ಅನ್ನಿಸ್ತದೆ ಅವರಿಗೆ. ಎಲ್ಲನೂ ಓಪನ್ ಅಪ್ ಆಗಿ ಒಂದೇ ಸಲ ಮಾತಾಡಲ್ಲ. ಒಂದು ರೆಸ್ಪೆಕ್ಟ್ಫುಲ್, ಒಂದು ಕೈ ಮುಗಿಯೋ ಅಂತಾರಲ್ವ ವ್ಯಕ್ತಿತ್ವ, ಅಂಥದ್ದು ಐತಿ ಅಂತ ಅವ್ರಿಗೆ ಅನ್ನಿಸ್ತೈತೆ ನಿಮ್ಮ ಬಗ್ಗೆ. ಕೆಲವೊಬ್ರು ನೋಡಿದ್ರೆ ಅನ್ನಿಸ್ತೈತಲ್ಲ ನಮ್ಗೆ, ಬರೀ ಅಟ್ರಾಕ್ಟ್ ಆಗೋದು ಬೇಡ, ಆ ವ್ಯಕ್ತಿ ನೋಡಿದ್ರೆ ಆ ಘನತೆ ಕೊಡ್ಬೇಕು, ಅವ್ರಿಗೊಂದು ಗೌರವ ಕೊಡ್ಬೇಕು, ಅವ್ರಿಗೊಂದು ವ್ಯಾಲ್ಯೂ ಕೊಡ್ಬೇಕು ಅನ್ನಿಸ್ತೈತಲ್ಲ, ಆ ರೀತಿಯಾದಂಥ ನಿಮ್ಮದು ವ್ಯಕ್ತಿತ್ವ ಅಂತ ಅವರಿಗೆ ಅನ್ನಿಸ್ತೈತೆ. ನೀವೂ ಭಾಳ ಮಾತಾಡೋ ವ್ಯಕ್ತಿ ಅಲ್ಲ, ಬಟ್ ಅದು ಒಂದು ಕರೆಕ್ಟ್ ಕನೆಕ್ಷನ್ ಸಿಕ್ತಂದ್ರೆ ಮಾತಾಡ್ತೀರಿ. ಎಲ್ಲನೂ ಓಪನ್ ಆಗಿ ಎಲ್ಲನೂ ನೀವು ಹೇಳೋವಂಥ ವ್ಯಕ್ತಿನೂ ಅಲ್ಲ. ನೀವೇನಾದರೂ ಸೀಕ್ರೆಟಾಗಿ ಏನಾದ್ರು ಮುಚ್ಚಿಟ್ಕೊಂಡಿರ್ಬೋದನ್ನೋ, ಎಲ್ಲನೂ ಓಪನ್ ಅಪ್ ಹೇಳಿಲ್ಲ ಅಂತಲೂ ಅವರಿಗೆ ಅನ್ನಿಸ್ತೈತೆ ನಿಮ್ಮ ಬಗ್ಗೆ. ಸೊ ಎಮೋಷ್ನಲಿ ಭಾಳ ಕನೆಕ್ಟ್ ಆಗುವಂಥ ವ್ಯಕ್ತಿ ನೀವು. ನಿಮ್ಮ ಬಗ್ಗೆ ನೆನಪು ಆಗ್ತದಿರಿ ನೀವು. ಸೊ ಎರಡು ಮೇಜರ್ ಅರ್ಕನ ಇಲ್ಲೇ. ನಿಮ್ಮೊಳಗೂ ನಿಮ್ಮ ಜೀವನದಾಗೂ ಒಂದು ಕೆಲವೊಂದು ನೀವು ದುಃಖಕರ ಸಂಗತಿಗಳನ್ನು ಅನುಭವಿಸಿರಿ ಅಂತಲೂ ಅವ್ರಿಗೆ ಗೊತ್ತು. ಬಟ್ ಅದನ್ನು ನೀವು ಬಾಯಿ ಬಿಟ್ಟು ಹೇಳಿಲ್ಲ. ಅದು ಹೇಳಿಲ್ಲ ಅಂತಲೂ ಹಿಂಗಾಗಿ ನೀವೇನೋ ಸೀಕ್ರೆಟು ಮುಚ್ಚಿಟ್ಟಿರ್ಬೋದು ಅನ್ನಿಸ್ತಿರ್ಬೇಕು. ಯಾಕಂದ್ರೆ ನೀವು ಇರೋದು ಹಂಗದಿರಿ. ಎಲ್ಲಾನೇ ನಿಮ್ಮ ಕಷ್ಟ ಹೇಳಿ ಎಲ್ಲರಿಗೂ ನೀವು ಬೇಜಾರು ಮಾಡೋಕೆ ನೀವು ಇಷ್ಟಪಡಲ್ಲ. ನಿಮ್ಮ ಕಷ್ಟ ಎಷ್ಟೇ ಇರಲಿ ಮನಸ್ಸೊಳಗೆ ನುಂಗ್ಕೊಂಡು ಎದುರಿಗಿರೋನ ಖುಷಿಯಿಂದ ಇರಬೇಕನ್ನೋ ವ್ಯಕ್ತಿ ನಿಮ್ಮದು. ಸೊ ಅವ್ರಿಗೆ ಅದು ಒಂಥರ ಸೀಕ್ರೆಟಿವ್ ಆಗಿ ನೀವೇನೋ ಮುಚ್ಚಿಡ್ತೀರ ಅನ್ನೋದಂತ ಒಂದು ಅನ್ನಿಸ್ತಾ ಇತ್ತು ಅವ್ರಿಗೆ. ಜೀವನದೊಳಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕೆ ಭಾಳ ಕಷ್ಟ ಆಗ್ತಾಯಿತ್ತು ನಿಮ್ಗೆ, ಬಟ್ ಯು ಆರ್ ಡೂಯಿಂಗ್ ಇಟ್. ಜೀವನದಾಗ ನಿಮಗೂ ಕಷ್ಟ ಅದಾವಂತ ಅವ್ರು ಯಾಕಂದ್ರೆ ಅನ್ನಿಸ್ತದೆ ಅವ್ರಿಗೆ, ನೀವು ಅದು ಹೇಳ್ಕೊಂಡಿಲ್ಲ. ಬಟ್ ಅವ್ರಿಗೆ ಕಾಣ್ತಾ ಇರ್ತದೆ ನೀವು ಸ್ಟ್ರಗಲ್ ಮಾಡ್ತಿದ್ದೀರಿ. ಎಸ್ಪೆಷಲಿ ಇಲ್ಲಿ ಭಾಳ ಜನರಿಗೆ ಫೈನಾನ್ಷಿಯಲಿ ನೀವು ಸ್ಟ್ರಗಲ್ ಮಾಡ್ತಿದ್ದೀರಿ ಅಂತ ಅನ್ನಿಸ್ತೈತಿ. ಯಾಕಂದರೆ ಜವಾಬ್ದಾರಿನೂ ಇರ್ಬೋದು ನಿಮ್ದು. ಇಲ್ಲಿ ನಿಮ್ಮ ಏನಾದ್ರೆ ಜವಾಬ್ದಾರಿನೂ ಇರ್ತಾವೆ, ಈ ಕಡೆ ಭಾವನೆಗಳನ್ನು ಹೊಂದಿಸ್ಕೊಂಡು ಹೋಗಬೇಕು, ಈ ಕಡೆ ಜವಾಬ್ದಾರಿಗಳನ್ನ ಮಾಡಬೇಕು, ಎಲ್ಲರ ಜೊತೆಗೂ ಚೆನ್ನಾಗೂ ಇರಬೇಕು, ನಿಮ್ಮ ದುಃಖನೂ ಯಾರ ಮುಂದೆ ಹೇಳ್ಕೊಬಾರ್ದು. ಕಷ್ಟ ಆಗ್ತದೆ, ನಿಜವಾಗ್ಲೂ ಜೀವನ ಕಷ್ಟ ಆಗ್ತೈತಿ. ಎರಡೂ ಇಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ನೀವು ಮಾಡ್ಕೊಂಡು ಹೋಗೋಕೆ ಭಾಳ ಮಾಡ್ಕೊಂಡು ಹೊಂಟಿರಿ. ಕಷ್ಟನ ಸುಖನ ಮಾಡ್ಕೊಂಡು ಹೊಂಟಿರಿ. ಅದಕ್ಕೆ ಕಾಣ್ತಾಯ್ತು ಅವ್ರಿಗೆ. ಅದು ಇಷ್ಟಿದ್ರೂ ಟ್ರೈ ಚೆನ್ನಾಗಿ ಮಾಡ್ತಿದ್ದೀರಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕೆ. ನಿಮ್ಮ ಜೀವನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಂತಂದ್ರೆ ಫೈನಾನ್ಷಿಯಲಿ ನೀವು ಚೆನ್ನಾಗಿಲ್ಲ ಅಂದ ಸೆನ್ಸ್ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಜೀವನಕ್ಕೆ, ಜವಾಬ್ದಾರಿನ ನಿಭಾಯಿಸೋಕದು. ಓಕೆ, ಅದನ್ನು ನೀವು ಇನ್ನೊಬ್ರ ಹತ್ರ ಹೇಳ್ಕೊಳಂಗಿಲ್ಲ. ಯಾಕಂದ್ರೆ ನಿಮ್ಮದು ವ್ಯಕ್ತಿತ್ವ ಅಂತದಲ್ಲ, ನಿಮ್ದು ಸ್ವಾಭಿಮಾನ ಅಡ್ಡ ಬರ್ತೈತಿ ಅಂದ್ಕೊಳ್ರಿ, ಅಥವಾ ಹೇಳ್ಕೊಂಡ್ರೆ ಇನ್ನೊಬ್ರ ಮುಂದೆ ಅಳಂಗೂ ನಿಮಗಾಗಲ್ಲ. ಸೈಲೆಂಟ್, ನೀವು ಭಾಳ ಸೈಲೆಂಟ್ ವ್ಯಕ್ತಿನ ಅದಿರಿ. ದೇವ್ರು ಹೆಂಗೋ ಹೆಲ್ಪ್ ಮಾಡ್ತಾನೆ ಅನ್ನೋ ವ್ಯಕ್ತಿ ಇದ್ದೀರಿ. ಸೊ ಇಷ್ಟೆಲ್ಲ ಕಷ್ಟ ಇದ್ಮೇಲೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಕಲೀಗ್ಸು, ನಿಮ್ಮ ಫ್ರೆಂಡ್ಸು, ಈ ವ್ಯಕ್ತಿ ಜೊತೆಗೆ ಎಲ್ಲರ ಜೊತೆಗೂ ನೀವು ಆ ಬಾಂಧವ್ಯನೇ ಇಟ್ಕೋಬೇಕು ನೋಡ್ರಿ, ಒಂದು ಚಲೋ ಬಾಂಧವ್ಯ. ಸೊ ಅದು ಸ್ವಲ್ಪ, ಯಾಕಂದ್ರೆ ಮನಸ್ಸು ನಮ್ದು ಹೆಂಗಾರ ಇರಲಿ, ಅವತ್ತು ಎಷ್ಟರ ಸಿಟ್ಟು ಬರಲಿ, ಎಷ್ಟರ ಬೇಜಾರಾಗಿರಲಿ, ನಮ್ಗೆ ಎಷ್ಟೇ ಕಿರಿಕಿರಿ ಆಗಿರಲಿ, ಬಟ್ ಎದುರಿಗಿರೋ ವ್ಯಕ್ತಿ ಜೊತೆಗೆ ನಾವು ಅದನ್ನೇನೋ ತೋರಿಸ್ಕೊಳ್ಳಾರ್ದಂಗೆ ನಾವೇನು ಜೀವನ ಮಾಡ್ತೀವಲ್ಲ ಹಂಗೆ ನೀವು ಮಾಡ್ತಿದ್ದೀರಿ. ಚೆನ್ನಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆದ್ರೆಲ್ಲ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಈ ಕ್ಷಣದಾಗ ನಾ ಜೀವನ ಮಾಡಬೇಕು ಅನ್ನೋದು ಒಂದು ನಿಮಗೆ ಅರ್ಥ ಆಗಿರ್ಬೋದು.
ಮುಂದಿಂದೆಲ್ಲ ಏನಾರ ಇರಲಿ, ನಂದು ಈ ಕ್ಷಣ ನಾ ಇರಬೇಕು, ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನೀವು ಭಾಳ ಬೆಲೆ ಕೊಡ್ತೀರಿ ಅಂತ ಅವರಿಗೆ ಅನ್ನಿಸ್ತಾ ಐತೆ. ಸಿ 4 ಮೇಜರ್ ಅರ್ಕಾನ ನಿಮ್ಮ ಈ ರೀಡಿಂಗ್ ಒಳಗೆ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಭಾಳ ಕ್ರಿಯೇಟಿವ್ ಅದಿರಿ. ಆಗೇನು ಯು ಆರ್ ಎಮೋಷ್ನಲಿ ಭಾಳ ನಿಮ್ಗೆ ಹೆಲ್ಪ್ ನೀಡೈತೆ ಅಂತ ಅವ್ರಿಗೆ ಗೊತ್ತು. ಬಟ್ ಅದನ್ನು ನೀವು ಹೇಳಲಿ ಅಂತಲೇ ಕಾಯ್ತಿರ್ಬೋದು ಅವರು, ನೀವು ಬಾಯಿ ಬಿಟ್ಟು ಹೇಳಲಿ ಅದನ್ನ ಅಂತಂದು. ಜೀವನದ ಬಗ್ಗೆ ಭಾಳ ಕನಸು ಕಂಡಿರಿ. ಜೀವನದ ಕನಸು ಹೆಂಗದ ಅಂದ್ರೆ ಹಿಂಗೆ ಗುರಿಗಳು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ನಾ ಅಲ್ಲೂ ಹೋಗ್ಬೇಕು, ಇಲ್ಲೂ ಹಿಂಗೆ ಅಂದ್ರೆ ಒಂದು ಚಲೋ ಕನಸು ಇರ್ತೈತಲ್ಲ ನಂದು, ಆ ರೀತಿಯಾದಂಥ ನಿಮ್ಮ ಕನಸುಗಳು ಅದಾವ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ಇಲ್ಲಿ ನೀವು ಅನ್ಕೋಬೋದು ನನ್ನ ಬಗ್ಗೆ ಅವರು ನನ್ನ ಜೀವನದ ಬಗ್ಗೆ ಅನ್ಕೊತಿದಾರ, ಬಟ್ ನಮ್ಮಿಬ್ಬರ ಬಗ್ಗೆ ಅವ್ರು ಏನು ಅನ್ಕೊತಿದಾರ. ಸೊ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಲೈಫ್ ಹೆಂಗೈತಿ ಎಲ್ಲ ಮಾಡಿದ್ರೆ. ಬಟ್ ಈಗ ಹೇಳಿದ್ನಲ್ಲ, ಒಂದು ಕೈ ಎತ್ತಿ ಮುಗಿಯುವಂಥ ನಿಮ್ದೊಂದು ಪರ್ಸ್ನಾಲಿಟಿ, ಒಂಥರ ದೇವ ಹಿಂಗೆ ಕಾಣ್ತದಿರಿ. ಸೊ ದೇವತೆ ಹೆಣ್ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ, ದೇವತೆ ಗಂಡು ಮಗನ ಮಗ ಒಂದು ದೇವರಿದ್ದಂಗೆ, ಅದು ಒಂದು ಆ ಲೆವೆಲ್ನ ನಿಮ್ಮನ್ನ ನೋಡ್ತಿದ್ದಾರೆ ಇಲ್ಲೇ. ನಿಮ್ದು ಒಂದು ವ್ಯಕ್ತಿತ್ವ ಹಂಗಿರ್ಬೋದು. ದೇ ಆರ್ ಮಿಸ್ಸಿಂಗ್ ಯು. ನಿಮ್ಗೆ ಭಾಳ ಇಷ್ಟಪಡ್ತಾರೆ ಅವರು. ನೀವು ಹೆಂಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. 100% ಮಿಸ್ ಮಾಡ್ಕೊತಿದ್ದಾರೆ ಇಲ್ಲೇ. ಏನಾದರೂ ಇದು ಈ ರಿಲೇಷನ್ಶಿಪ್ಪಿಗೆ ಒಂದು ಹೊಸತನ ತರಬೇಕು, ಅಥವಾ ನಿಮ್ಮ ಈ ದುಃಖಕ್ಕೆ ಒಂದು ನಾನು ಕೈ ಜೋಡಿಸ್ಬೇಕು, ಅಥವಾ ನಿಮ್ಮ ಕಷ್ಟಕ್ಕೆ ನಾವು ನಿಮ್ಗೆ ಹೆಲ್ಪ್ಫುಲ್ ಆಗಿರಬೇಕು, ಎಮೋಷ್ನಲಿನೇ ಆಗಿರ್ಬೋದು. ಅದು ನಿಮ್ಗೊಂದು ಧೈರ್ಯದ ಮಾತು ಹೇಳಿದ್ರು ನಿಮ್ಗೆ ಅದೇ ಒಂದು ಬಲ ಬಂದಂಗೆ ಆಗ್ತದೆ. ಲಿಟ್ರಲಿ ಕಷ್ಟ ಬಂದಾಗ ದುಡ್ಡು ಕೊಡೋದೇ ಎಲ್ಲ ಇರಲ್ಲ. ಎಮೋಷ್ನಲಿ ಸಪೋರ್ಟ್, ಎಸ್ ಯು ಡೂ ಇಟ್, ನಾ ಅದೇನು ಹಿಂದೆ ಅಂತ ಹೇಳಿದ್ರೆ ಅದು ಭಾಳ ಭಾಳ ಬಲ ಕೊಡ್ತೈತಿ. ಆ ರೀತಿಯಾದಂಥ ಒಂದು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನಿಂದಿರ್ಬೇಕಂತನ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ. ಸೊ ವೆರಿ ಗುಡ್ ಫೀಲಿಂಗ್ಸ್ ಅದಾವೆ ನಿಮ್ಮ ಬಗ್ಗೆ, ಭಾಳ ಒಂದು ಪಾಸಿಟಿವಿಟಿ ಆದಂಥ ಒಂದು ಯೋಚನೆಗಳದಾವೆ ನಿಮ್ಮ ವ್ಯಕ್ತಿಗೆ. ಸೊ ಇಲ್ಲಿ ನೋಡ್ರಿ 4 ಮೇಜರ್ ಅರ್ಕಾನ ಅಂದ್ರೆ ಈ ವ್ಯಕ್ತಿ ಸೀರಿಯಸ್ ಅದಾರ, ನೀವು ಅವ್ರ ಬಗ್ಗೆ ಸೀರಿಯಸ್ ಅದಿರಿ ಅಂತಲೇ ಅರ್ಥ. ಅಂದ್ರೆ ಜೀವನದಾಗ ಅವ್ರಿಗೆ ನೀವು ಪ್ರಯಾರಿಟಿ ಕೊಡ್ತಿರೋದು. ಸೊ ಲಾಂಗ್ ಟರ್ಮ್ ಅವ್ರ ಜೊತೆಗೆ ನೀವು ಜೀವನ ಮಾಡ್ಬೋದು, ಅಥವಾ ಅವ್ರು ನಿಮ್ಮ ಜೊತೆಗೆ ಜೀವನ ಮಾಡ್ಬೋದು ಅಂತ ಅವರಿಗೆ ಅನ್ನಿಸ್ತಾ ಐತಿ. ಬಟ್ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಇಬ್ರು ಸ್ವಲ್ಪ ಸೈಲೆನ್ಸ್ ಅದಿರಿ. ಓಕೆ, ದಿಸ್ ಈಸ್ ಗುಡ್. ಸೊ ಇಲ್ಲಿವರೆಗೂ ನೀವು ರೀಡಿಂಗ್ ನೋಡ್ತಿದ್ದೀರಿ ಅಂದರೆ ರೆಸೊನೇಟ್ ಆಗಿತ್ತಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಈ ವ್ಯಕ್ತಿ ಜೊತೆಗೆ ಹೌದ್ರಿ, ನಾನು ಲಾಂಗ್ ಟರ್ಮ್ ಒಂದು ಯೋಚನೆ ಮಾಡ್ತಿದ್ದೀನಿ ಈ ವ್ಯಕ್ತಿ ಜೊತೆಗೆ, ಇವ್ರ ವ್ಯಕ್ತಿ ಚಲೋ ಅನ್ಸಕತ್ತಾರ ನನಗೆ ಅಂದ್ರೆ. ಸೊ ನ್ಯೂ ವಿಷನ್ ಮಾಡಿರಿ. ಸಿ ಇಲ್ಲಿ ನ್ಯೂ ವಿಷನ್ನ, ಕ್ರಿಯೇಟಿವಿಟಿ ಇವನ್ನ ನೀವು ಕ್ಲೇಮ್ ಮಾಡ್ಕೊಳ್ರಿ. ನಿಮ್ಮ ಜೀವನಕ್ಕೊಂದು ಹೊಸ ಆಯಾಮ ಬರಲಿ. ಸೊ ಗೋ ಫಾರ್ ನ್ಯೂ ವಿಷನ್. ನಾವು ಜೊತೆಗೆ ಇದೇವ್ರಿ, ನಮ್ದೆಲ್ಲ ಚೆನ್ನಾಗೇ ನಡ್ದೈತಿ. ಆದರೂ ಯಾಕೋ ಬಾಂಡಿಂಗ್ ಒಳಗೆ ನಮ್ಗೆ ಸ್ವಲ್ಪ ಏನೋ ಹೊಸತನ ಅನ್ಸಕತ್ತಿಲ್ಲ ಅಂದರೆ ಸೊ ಕ್ರಿಯೇಟಿವಿಟಿ ಮಾಡ್ಕೊಳ್ರಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನನ್ನ ಇಷ್ಟಪಡ್ತಾರ್ರಿ ಅವರು, ನಾನು ನಿಜವಾಗ್ಲೂ ಯೋಚನೆ ಮಾಡಿದೆ. ಎಸ್, ನಿಮ್ಮ ಬಗ್ಗೆ ಕಾಳಜಿನೂ ಐತೆ ಅವರಿಗೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ಸೊ ಈ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ನಿಮ್ಗೆ ಗೈಡೆನ್ಸ್ ಇಲ್ಲಿ ಸಿಗ್ಬೋದು ನೋಡಿರಿ. ಪಾಸಿಟಿವ್ ಥಿಂಕ್ ಮಾಡಿರಿ. ನಿಮ್ಗೆ ಏನಾದರೂ ಅವ್ರ ಮೇಲೆ ಡೌಟ್ ಅನಿಸಿತ್ತು, ಅವ್ರು ನಮ್ಮ ಜೊತೆಗಿರಲ್ಲ, ಬಿಟ್ಟು ಹೋಗ್ತಾರೆ, ಅಷ್ಟೊಂದು ಇದು ಮಾಡಂಗೆ ನನ್ನ ಬಗ್ಗೆ ಕೇರ್ ಮಾಡಲ್ಲ ನೋ. ಈಗ ಸ್ವಲ್ಪ ಏನಾದರೂ ನಿಮ್ಮಿಬ್ಬರ ನಡುವೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಜೀವನದೊಳಗೆ ನಿಮ್ಮಿಬ್ರಿಗೂ ಸ್ವಲ್ಪ ಏನಾದರೂ ಕಷ್ಟ ಆಗ್ಬೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ಈ ರಿಲೇಷನ್ಶಿಪ್ ಬಗ್ಗೆ ಅಂತಲೇ ಬಂದೈತಿ. ಓಕೆ, ಗುಡ್. ಸೊ ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ, ಈ ರಿಲೇಷನ್ಶಿಪ್ ಬಗ್ಗೆ ನೀವು ಮಾಡಿರಿ. ಸೊ ಒಂದು ರೊಮ್ಯಾಂಟಿಕ್ ಆಗಿ ನಮ್ಮದು ಒಂದು ರಿಲೇಷನ್ಶಿಪ್ ಬೇಕಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ಇಟ್ ವಿಲ್ ವಾವ್. ಏನು ಬಂತಿಲ್ಲೇ ಇಷ್ಟೆಲ್ಲ ಹೇಳಿದ್ಮೇಲೆ ಎಂಗೇಜ್ಮೆಂಟ್. ಓಕೆ, ಯಾರ್ಯಾರು ಕಮಿಟ್ಮೆಂಟ್ ಬೇಕು ಅಂತ ಕೇಳ್ತಿದ್ರಿ, ಸೊ ಕಮಿಟ್ಮೆಂಟ್ ಕೊಡೋಕೆ ತಯಾರಾಗ್ಯಾರ ನಿಮ್ಮ ವ್ಯಕ್ತಿ. ಸೊ ನೀವು ರೆಡಿ ಆಗಿರಿ ಅನ್ನಿಸ್ತೈತಿ ಆ ಕಮಿಟ್ಮೆಂಟಿಗೆ. ಆ ವ್ಯಕ್ತಿ ಎಸ್ ಐ ಕ್ಯಾನ್ ಗೋ ವಿತ್ ಹಿಮ್. ಎಂಗೇಜ್ಮೆಂಟ್ ಅಂದರೆ ಏನು, ಅವ್ರ ಜೊತೆಗೆ ಎಂಗೇಜ್ ಆಗಿದೆ, ನಾ ಇವ್ರ ಜೊತೆಗೆ ಹೋಗಬಲ್ಲೆ,
ಇವ್ರ ಜೊತೆಗೆ ನಾ ಹೋಗಬಹುದು, ಇವ್ರ ಜೊತೆಗೆ ನಾ ಲಾಂಗ್ ಟರ್ಮ್ ಒಳಗೆ ನಾ ಇವ್ರ ಜೊತೆಗೆ ಇರಬಹುದು ಅಂತ ನೀವು ಎಂಗೇಜ್ ಆದಂಗೆ ಅದು. ಒಂದು ಬಂಧನೊಳಗೆ ನೀವು ಬಂಧಿಸ್ದಂಗೆ ಹಂಗೆ. ರೀಟ್ ವಾವ್, ಯಾರ್ಯಾರು ಕಪಲ್ಸ್ ಇದ್ದೀರಿ ನೋಡ್ರಿ, ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ಸ್ವಲ್ಪ ಮನಸ್ತಾಪ ಏನಿದೆ ಸೋನೆ ಪೀಸು ಹಾಗ ಅಂತಾರಲ್ಲ, ಒಂದ್ರ ಮ್ಯಾಗ ಒಂದು ಬೆಡ್ಡಿಂಗ್. ಆಯ್ತು, ಇನ್ನೂ ಏನು ಹೇಳ್ಬೇಕು ನಿಮ್ಗೆ, ಹೇಳ್ಬಿಡ್ರಿ. ಖುಷ್ ಪಾರ್ಟಿ ಮಾಡಿರಿ. ಪಾರ್ಟಿ ಮಾಡಿರಿ ಅಂದ್ರೆ ಗೊತ್ತಿಲ್ಲ ನನಗೆ, ಯಾರ್ಯಾರು ಏನೇನು ಅನ್ಕೊಂತೀರ, ನಾವು ಏನೇನು ಕಮೆಂಟ್ ಒಳಗೆ ಮಾಡ್ತೀರಿ. ಪಾರ್ಟಿ ಮಾಡೋದಂದ್ರೆ ನಿಮ್ಮ ಪ್ರಕಾರ, ನನ್ನ ಪಾರ್ಟಿ ಪ್ರಕಾರ ಅಂದ್ರೆ ಖುಷಿಯಾಗಿರಿ ಅಂತ ಅರ್ಥ. ಓಕೆ, ಹಾಂ, ರೀಡಿಂಗ್ ನೋಡಿ ನನಗೆ ಖುಷಿ ಆಯ್ತು. ಈಗ ಎಂಗೇಜ್ಮೆಂಟ್ ನಿಮ್ಗೆ ಏನಾರು ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಕಮಿಟ್ಮೆಂಟ್ ಓಕೆ. ಸೊ ಆಲ್ರೆಡಿ ನಾವು ಕಮಿಟ್ ಇದೀವಿ ರೀ, ಕಪಲ್ಸ್ ಇದ್ದೇವೆ ರೀ ನಾವು, ಇಲ್ಲ ನಾವು ಚೆನ್ನಾಗದೇವಿ, ನಮ್ದು ಎಂಗೇಜ್ಮೆಂಟ್ ಅಂದರೆ ಎಂಗೇಜ್ಮೆಂಟ್ ಇನ್ ದ ಸೆನ್ಸ್ ಇಬ್ಬರು ನಾವು ಕಮಿಟ್ ಆಗಿಬಿಟ್ಟೇವೆ ಆಲ್ರೆಡಿ, ನಾವು ಈಗ ಬಂಧನ ಒಳಗೆ ಬಂಧಿಸ್ಕೊಂಡ್ಬಿಟ್ಟೇವೆ ನಾವು. ಏನೋ ನಮ್ದು ಒಂದು ಸ್ವಲ್ಪ ಏನೋ ಕಿರಿಕಿರಿ ಐತಿ, ನನಗೇನೋ ಡೌಟ್ ಅನ್ಸತ್ತೆ ನಿಮ್ಗೆ ಹಂಗಂದ್ರೆ, ಸೊ ರೀಟ್ರೀಟ್ ಮಾಡ್ಕೊಳ್ರಿ ಅದನ್ನು. ಇನ್ನೊಂದು ಸಲ ನಿಮ್ಮ ಅದಕ್ಕೆ ನಿಮಗೆ ನೀವು ಒಂದು ಡೇಟಿಂಗ್ ಹೋಗ್ರಿ. ಕಪಲ್ಸ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಆಲ್ರೆಡಿ ನಾವು ಕಪಲ್ಸ್ ರೀ, ಮದುವೆ ಆಗಿವಿ, ನಾವು ವಯಸ್ಸಾಗ್ಯಾವ್ರಿ, ಅದಕ್ಕೆ ಏನು ಸಂಬಂಧ ಐತಿ ಹೇಳ್ರಿ ನೋಡೋಣ. ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳ್ರಿ, ಮತ್ತು ಆ ಕನೆಕ್ಷನ್ನ ರೀಬಿಲ್ಡ್ ಮಾಡ್ಕೊಳ್ರಿ. ನಿಮಗಾಗಿ ನೀವು ಮತ್ತು ಹಳೆ ದಿನಗಳನ್ನು ಮತ್ತೆ ವಾಪಸ್ ತೊಗೊಂಬರ್ರಿ. ಸಿ ವೆಡ್ಡಿಂಗ್ ಬಂತಿಲ್ಲಿ, ಮತ್ತು ಹೊಸದಾಗಿ ಒಂದು ಹೊಸ ಪ್ರೀತಿನ ಸ್ಟಾರ್ಟ್ ಮಾಡ್ಕೊಳ್ರಿ. ಸೊ ಮೇಕ್ ಎನ್ ಎಫರ್ಟ್. ಏನು ಇವತ್ತೆಲ್ಲ ಮಸ್ತ್. ಸೊ ಇಲ್ಲಿ ಸಪ್ರೇಷನ್ ಬಂದೈತಿ, ಯಾರ್ಯಾರು ಸಪ್ರೇಷನ್ ಒಳಗಂದಿರಿ ಅವರಿಗೆಲ್ಲ ಇದೆ. ಹೀಲ್ ಆಗ್ರಿ, ಇನ್ನೊಂದು ಸಲ ಎಫರ್ಟ್ ಹಾಕೋರಿ. ಅಂದರೆ ಈ ರಿಲೇಷನ್ಶಿಪ್ಪನ್ನ ಸರಿ ಮಾಡ್ಕೊಳಕ್ಕೆ, ಇನ್ನೊಂದು ಖುಷಿಯಾಗಿ ಮಾಡ್ಕೊಳಕ್ಕೆ ನಿಮಗೆ ಮಾಡ್ಕೊಳ್ರಿ. ಎಸ್, ಅಥವಾ ಆ ವ್ಯಕ್ತಿ ಮಾಡಿದ್ರೆ ಆ ಎಫರ್ಟ್ ಹಾಕಕ್ಕೆ ರೆಡಿ ಆಗ್ಯಾರ ಅವರು. ಸೊ ಹೊಸದಾಗಿ ನಿಮ್ಮದು ಮತ್ತು ಹೊಸ ಪ್ರೀತಿ ಸ್ಟಾರ್ಟ್ ಮಾಡ್ಕೊಳ್ರಿ ನಿಮ್ಮಿಬ್ಬರ ಮಧ್ಯೆ. ಅವ್ರಿಗೂ ಅನ್ನಿಸ್ತಿರ್ಬೇಕು, ನಿಮಗೂ ಅನ್ನಿಸ್ತಿರ್ಬೇಕು. ಸೊ ಏನೇನು ಕ್ಲೇಮ್ ಮಾಡ್ಕೊತೀರಿ, ಎಷ್ಟಕ್ಕೊಂದು ಆಪ್ಷನ್ ಅದ ಇವತ್ತು. ರೀಟ್ರೀಟ್, ಎಂಗೇಜ್ಮೆಂಟ್, ಓಕೆ, ಪಾಸಿಟಿವ್ ಥಿಂಕಿಂಗ್, ವೆಡ್ಡಿಂಗ್, ವಾವ್, ನ್ಯೂ ವಿಷನ್, ಕ್ರಿಯೇಟಿವಿಟಿ. ಸೊ ಏಂಜಲ್ಸ್ ಕಡೆಯಿಂದ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಕೊಳ್ರಿ. ಏನಾದರೂ ನಿಮ್ಗೆ ಅಲ್ಲೇ ರೀ ಆನ್ಸರ್ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗೈತಿ. ರೀಡಿಂಗ್ ಇವತ್ತು ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಗುಡ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಕಮೆಂಟ್ ಮಾಡಿರಿ ಆಮೇಲೆ. ನಿಮ್ದು ರೀಟ್ರೀಟ್ ಆಗಿ, ಎಂಗೇಜ್ಮೆಂಟ್ ಆಗಿ, ನಿಮ್ದು ಮತ್ತು ನಿಮ್ಮ ವ್ಯಕ್ತಿ ನಿಮ್ಮ ಏನಾರು ನಿಮ್ಗೆ ಯೋಚನೆ ಮಾಡ್ತಾರೆ, ನಿಮಗೆಲ್ಲ ಡೌಟ್, ನೀವಿಬ್ಬರು ಖುಷಿಯಿಂದ ಇದ್ರೆ ಅಂದ್ರೆ ಒಂದು ಕಮೆಂಟ್ ಮಾಡಿರಿ. ನಾವು ಆರಾಮ್ ಖುಷಿಯಿಂದ ಅದೇವಿ, ನಮ್ದು ಹಿಂಗೆ ಆತ್ರಿ ಅಂದ್ರೆ ಎಲ್ಲರೂ ನೋಡ್ತಾರೆ, ಎಲ್ಲರೂ ನಿಮ್ಮ ಖುಷಿ ಒಳಗೆ ಭಾಗಿಯಾಗ್ತೀವಿ ನಾವು. ಓಕೆ ಏಂಜಲ್ಸ್, ನನ್ನ ವ್ಯೂವರ್ಸಿಗೆ ಇಷ್ಟೊಂದು ಹ್ಯಾಪಿ ರೀಡಿಂಗ್ ಇವತ್ತು. ನನ್ನ ವ್ಯೂವರ್ಸಿಗೆ ಏನಾದರೂ ಗೈಡೆನ್ಸ್ ಕೊಡ್ತೀರಾ? ದೃಷ್ಟಿ ತಾಗದೇ ಇರಲಿ ನನ್ನ ವ್ಯೂವರ್ಸಿಗೆ. ಈ ರೀಡಿಂಗ್ ಯಾರು ನೋಡ್ತಿದಾರ ಯಾರಿಗೂ ದೃಷ್ಟಿ ತಾಗದೆ, ಅವ್ರಿಗೆಲ್ಲರಿಗೂ ಅವ್ರ ರಿಲೇಷನ್ಶಿಪ್ಪಿಗೆ ದೃಷ್ಟಿ ತಾಗದೇ ಇರಲಿ. ಟ್ರಸ್ಟ್ ಇಲ್ಲೂ ಬಂತು, ಟ್ರಸ್ಟ್ ಮಾಡಿರಿ, ಪಾಸಿಟಿವ್ ಥಿಂಕ್ ಮಾಡಿರಿ ಅಂತ. ಟ್ರಸ್ಟ್, ನಂಬಿಕೆ ಇಡ್ರಿ ನಿಮ್ಮ ಈ ಪ್ರೀತಿ ಬಗ್ಗೆ, ಅಥವಾ ಈ ವ್ಯಕ್ತಿ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಗುರಿಗಳ ಬಗ್ಗೆ. ಸೊ ನಂಬಿಕೆ ಇಡ್ರಿ ಅಂತ ಬಂತು. ರಿಮೇನ್ ಪಾಸಿಟಿವ್, ಅಗೇನ್ ರಿಮೇನ್ ಪಾಸಿಟಿವ್. ಯಾಕಂದ್ರೆ ನೀವು ಭಾಳ ಅಂದೆ, ನಿಮ್ಗೆ ಮೋಸ್ಟ್ಲಿ ಸೈಲೆಂಟ್ ಹೋಗಿ ನಿಮ್ಗೆ ಡೌಟ್ ಇರಬೇಕು, ಹಾಗಾಗಿ ರೀಡಿಂಗ್ ನೋಡ್ತಾ ಇದ್ದೀರಿ ಅಂತ ಫಸ್ಟಿಗೆ ಹೇಳಿ ನಾನು. ರಿಮೇನ್ ಪಾಸಿಟಿವ್ ಅಂತ ಮತ್ತೆ ಬಂತು. ಸೊ ಏನು ನೆಗೆಟಿವ್ ಆಗಿ ಏನೂ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ನಮ್ಮಿಬ್ಬರ ಮಧ್ಯೆ ಯಾರು ಬಂದ್ರನ್ರಿ, ನಮ್ಮನ್ನು ಬಿಟ್ಟು ಹೋಗ್ತಾರನ್ರಿ, ನನಗೆ ಮೋಸ ಮಾಡ್ತಾರನ್ರಿ, ಏನನ್ನ ಯೋಚನೆ ಮಾಡಬೇಡ್ರಿ. ಯು ಆರ್ ರೆಡಿ. ಎಸ್, ನೀವು ರೆಡಿ ಅದೀರಿ ಅಂತ ಹೇಳಿದ್ದೀನಿ ಆಗಲೇ. ನೀವು ಇದು ಕಮಿಟ್ಮೆಂಟಿಗೆ ರೆಡಿ ಆಗಿರಿ, ಹಾಗಾಗಿ ನಿಮಗೆ ನಾನು ಎಷ್ಟು ರೆಡಿ ಆಗೀನಿ ಆ ವ್ಯಕ್ತಿ ರೆಡಿ ಅದಾರಲ್ಲ ಅಂತ ನಿಮಗೆ ಅನಿಸಿರ್ಬೋದು. ಇವತ್ತು ಈ ರೀಡಿಂಗ್ ನೋಡ್ತಿದ್ದೀರ ಅಂದ್ರೆ ಆ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದಾರೆ ಅಂದಾಗ ಸೊ ಇದು ಬಂದಿರ್ಬೋದು. ನಾನು ಈ ವ್ಯಕ್ತಿ ಜೊತೆ ಕಮೆಂಟ್ ಆಗಾಗ ನಾನು ರೆಡಿ ಆಗ್ತಿದ್ದೀನಿ, ನನಗೆ ಚಲೋ ಅನ್ನಿಸ್ತಾ ಐತಿ ರಿಲೇಷನ್ಶಿಪ್. ಸೊ ಆ ವ್ಯಕ್ತಿಗೂ ಹಂಗೆ ಇರ್ಬೋದಾ ಅಂತ ನಿಮ್ಗೆ ಕ್ವಶನ್ ಇದ್ರೆ, ಎಸ್, ಯು ಆರ್ ರೆಡಿ ಆ್ಯಂಡ್ ದೇ ಆರ್ ಆಲ್ಸೋ ರೆಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ, ಒಳ್ಳೆಯದಾಗಲಿ. ಸೊ ಏನಾದರೂ ಮನಸ್ತಾಪಗಳಿದ್ರೆ, ಬೇಜಾರಾಗಿದ್ದರೆ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದನ್ನು ಪೀಸ್ಫುಲ್ ರೆಸಲ್ಯೂಷನ್ ಕೂತ್ಕೊಂಡು ಮಾತಾಡ್ಕೊಂಬಿಡ್ರಿ, ಸರಿ ಆಗ್ಬಿಡ್ತೈತಿ. ಸಿಂಪಲ್, ಗುಡ್. ಓಕೆ, ಈ ರೀಡಿಂಗ್ ಇವತ್ತಿಗೆ ಮುಗ್ಸೋಣಂತ ಎಲ್ಲರೂ ಕ್ಲೇಮ್ ಮಾಡ್ಕೊಳ್ರಿ. ಯಾರ್ಯಾರ ಜೀವನಕ್ಕೆ ಇದು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ರೀಡಿಂಗ್ ಬಂದೈತಿದೆ. ಓಕೆ, ಯಾಕಂದರೆ ಎನರ್ಜಿನ ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಐತೆ ನೀವು. ಸೊ ನಿಮ್ಮ ಜೀವನಕ್ಕೆ ಇದು ಗೈಡೆನ್ಸ್, ನೀವು ಏನು ಮಾಡ್ಕೋಬೇಕು, ಏನು ಮಾಡಬಾರ್ದು ಅನ್ನೋದು. ಓಕೆ, ನಿಮ್ಮನ್ನು ನೀವು ಅದನ್ನು ಸರಿ ಮಾಡ್ಕೊಂಡಾಗ ಎನರ್ಜೀಸನ್ನು, ಸೊ ನಿಮ್ಮ ಲೈಫ್ ಬಿಕಮ್ಸ್ ವೆರಿ ಬ್ಯೂಟಿಫುಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಅವೇಕನ್ ಟ್ಯಾರೋಸ್ ವಿತ್ ನಿಕಿತಾ. ಓಕೆ, ಸೊ ಇದು ನಿಮ್ದು ಪರ್ಸ್ನಲ್ ಸ್ಪೇಸ್ ಇದೆ. ನಂದು ರೀಡಿಂಗ್ ಇದೇನಂತಿರಲ್ಲ, ನಂದು ಚಾನಲ್ ಅನ್ನೋದು ನಿಮಗಾಗಿರೋಂಥ ಒಂದು ಸ್ಪೇಸ್. ಓಕೆ, ಇಲ್ಲಿ ನಿಮಗೆ ಸ್ಪಿರಿಚುವಲ್ ಕನೆಕ್ಷನ್ಸ್ ಸಿಗ್ತೈತಿ, ನಿಮ್ಗೆ ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್ಸ್ ಸಿಗ್ತಾವೆ, ನಿಮ್ಮ ಹೀಲಿಂಗ್ ಎನರ್ಜಿ ಸಿಗ್ತೈತಿ, ಸ್ಪಿರಿಚುವಲ್ ನಿಮಗೆ ಮೆಸೇಜಸ್ ಸಿಗ್ತಾವೆ. ಅಂದರೆ ಟ್ರಸ್ಟೆಡ್ ಗೈಡೆನ್ಸ್ ನಿಮಗಿಲ್ಲಿ ಸಿಗ್ತಾ ಐತಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ನಾಳೆ ಇನ್ನೊಂದು ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ನಾಳೆ ಸಿಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.